ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗ್ರಾಮದ ಸಮಾಜ ಸೇವಕರು ಮತ್ತು ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುತ್ತಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಂಗಾನಹಳ್ಳಿಯಲ್ಲಿ ನಡೆದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ಅವರಿಗಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು. ಮಜ್ಜಿಗೆ 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 ಸಾಂಬಾರ ತಮ್ಮ ಹುಟ್ಟೂರಾದ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ತಮ್ಮ ಮನೆ ದೇವರಾದ ಮುನೇಶ್ವರ ಸ್ವಾಮಿಗೂ ಪೂಜೆ ಸಲ್ಲಿಸಿದರು. ನಂತರ ಕಂಗಾನಹಳ್ಳಿ ಜಾತ್ರೆಯಲ್ಲಿ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾಯಂಕಾಲ ಶಿಡ್ಲಘಟ್ಟ ನಗರದ ಪ್ರಸಿದ್ಧ ಶ್ರೀ ಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಮಾತನಾಡಿದ ನರಸಿಂಹಮೂರ್ತಿ, ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ನಾನು ನನ್ನ ತಂದೆಯ ಆಶಯದಂತೆ ಎಲ್ಲರಿಗೂ ಸೇವೆ ಮಾಡಬೇಕು. ಈಗಾಗಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿದ್ದೀನಿ. ಪ್ರಸ್ತುತ ಶಿಡ್ಲಘಟ್ಟದಲ್ಲಿ ರಾಜಕೀಯ ಪ್ರವೇಶದ ಉದ್ದೇಶ ಇಲ್ಲ, ಆದರೆ ಜನರ ಬೇಡಿಕೆ ಇಟ್ಟರೆ ಮುಂದಿನ ದಿನಗಳಲ್ಲಿ ಚಿಂತಿಸುತ್ತೇನೆ. ಈಗ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವುದು ನನ್ನ ಕರ್ತವ್ಯ ಎಂದು ತಿಳಿಸಿದರು. ಸರ್, ಮೊದಲನೇದಾಗಿ ಕಂಗಾನಹಳ್ಳಿ ಜಾತ್ರೆಯಲ್ಲಿ ಇವತ್ತು ಆಂಜನೇಯ ಸ್ವಾಮಿಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರಿ. ಯಾವ ತರ ಅನಿಸ್ತಾ ಇದೆ ಸರ್? ನಾವು ಆಲ್ಮೋಸ್ಟ್ ಒಂದು 30 years ಇಂದ ಬರ್ತಾ ಇದೀವಿ. ಬಟ್ ಇಷ್ಟೊಂದು ಜನ ನೋಡಿರ್ಲಿಲ್ಲ. ಈ ಸರಿ ತುಂಬಾನೇ ಜನ, ಕಿಕ್ಕಿರಿದ ಜನ ಬಂದಿದ್ದಾರೆ. ಅದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟು ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡಿದ್ದೀವಿ ಅಂತ ನಮ್ಗೊಂದು ಖುಷಿ ಆಗ್ತಾ ಇದೆ. ಆ ಮೇಡಮ್ ನಮ್ಗೆ ಒಂದು ಪರಿಚಯ ಆದ್ರೆ ಒಳ್ಳೇದೆ. ಈಗ ನಮ್ಮೂರು ಸೊಸೆ ಆಗಿದ ಮೇಲೆ ಅವ್ರಿಗೂ ಅಧಿಕಾರ ಇದೆಯಲ್ಲ ಸೇವೆ ಮಾಡಲಿಕ್ಕೆ, ಈ ಊರಲ್ಲಿ ಬಂದು ಕೆಲಸ ಮಾಡಲಿಕ್ಕೆ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡಲಿಕ್ಕೆ. ತದನಂತರ ಮತ್ತೆ ಪುನಃ ಎಲ್ಲ ನಮ್ಮೂರು ಬಂದ್ಬಿಟ್ಟು ಬೀರಪ್ಪನಹಳ್ಳಿ. ಅದಾಗಿ ಅವ್ರಿಗೂ ಸ್ವಲ್ಪ ಮೋರ್ ಇಂಟ್ರೆಸ್ಟೆಡ್ ಇದೆ ಪ್ರಜಾ ಸೇವೆ ಮಾಡಲಿಕ್ಕೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ಜನಗಳಿಗೆ ಅಂದ್ರೆ ಅನ್ನ ಸಂತರ್ಪಣೆ ಏನೇನಿತ್ತು ಸರ್? ಅದರಲ್ಲಿ ಅನ್ನ ಸಂತರ್ಪಣೆ ಸ್ವೀಟ್ ಪೊಂಗಲ್ಲು, ಮುದ್ದೆ, ಸಾರು, ಅನ್ನ, ರೈಸ್ ಬಾತು, ಅಂದ್ರೆ ಕಂಟಿನ್ಯೂಷನ್ಸ್ ಇದೆ. ಮಜ್ಜಿಗೆ, ಪಾನಕ. ಅಂದ್ರೆ 3 ದಿನನೂ ಈ ಒಂದು ಅನ್ನದಾಸೋಹ ನಡೀತಾನೆ ಇರುತ್ತೆ ಸರ್? ಹೌದೌದು, 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಂದ ಸಾಯಂಕಾಲ ಎಷ್ಟೊತ್ತು ಗಂಟೆ ಇರುತ್ತೆ ಸರ್? ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆ ತನಕ ಮಾಡ್ತಾ ಇದೀವಿ. ಎಲ್ಲ ಅವ್ರಿಗೆ ಶುದ್ಧ ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಇರುತ್ತೆ? ಹೌದೌದು, ಕುಡಿಯೋ ವಾಟರ್ ಬಾಟ್ಲು ನಾವು ಬಂದು ಶುದ್ಧ ಕುಡಿಯೋ ವಾಟರ್ ಬಾಟಲ್ಸ್ ಕಂಟಿನ್ಯೂ ಕೊಡ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ಇದು ಕ್ಲೀನ್ನೆಸ್, ಮೇಂಟೆನೆನ್ಸ್, ವಿ ವಾಂಟ್ ಟು ಚೆಕ್ ದಟ್ ಇಟ್ಸ್ ಅನ್ ಎನ್ವೈರನ್ಮೆಂಟಲ್. We want to follow that greenery environmental. Because of that is only we are maintaining water bottles. ಸರ್, ಈಗ 30 ವರ್ಷಗಳಿಂದ ನೀವೇನು ಸರ್ವಿಸ್ ಮಾಡ್ತಾ ಇದ್ರೂ ಒಬ್ಬ ನೀವು ದಾನಿಗಳಾಗೇ ಇರ್ತೀರಿ. ಈಗ ಸಮಾಜ ಸೇವಕರು ಆಗಿರ್ತೀರಿ, ರಾಜಕಾರಣದಲ್ಲಿ ನೀವು ಒಂದು ಚಾಪು ಮೂಡಿಸಲು ಶಿಡ್ಲಘಟ್ಟಕ್ಕೆ ಬಂದಿರ್ತೀರಿ. ಈಗ ಜನರ ಪ್ರತಿಕ್ರಿಯೆ ಹೇಗಾಗ್ತಾ ಇದೆ ಸರ್? ನಮ್ಮ ತಂದೆಯವರು ನಮ್ಮನ್ನ ಅಳವಡಿಸಿದ್ದ ಅಂತಂದ್ರು, ನಮ್ಮ ತಂದೆಯವರು ನಮ್ಮನ್ನು ಬೆಳೆಸಿದ್ರು ರೀತಿ, ಅವರು ಬಂದು ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮಗೆ ದಾರಿದೀಪವಾಗಿದ್ದಾರೆ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ. ಅವರು ಸ್ಮಾಲ್ ರೇಂಜಲ್ಲಿ ಮಾಡ್ತಾ ಇದ್ರು, ಈಗ ನಾವು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದೀವಿ. ಸರ್, ಮುಂದೆ ಈಗ ಶಿಡ್ಲಘಟ್ಟದಲ್ಲಿ ಕೃಷ್ಣಾಷ್ಟಮಿ ಇದು ಎಲ್ಲ ಬರುತ್ತೆ, ಹಾಗೂ ಸಹ ನಿಮ್ಮ ಒಂದು ಸೇವಾ ಕಾರ್ಯಗಳಿರುತ್ತಾ ಸರ್? ನಮ್ಮ ಕೈಲಾದಷ್ಟು ನಮ್ಮ ಸೇವೆ ಮಾಡ್ತಾ ಇದೀವಿ. 2ನೇ ದಿನ ಸಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ಅವರ ಧರ್ಮಪತ್ನಿ ಮಂಜುಳಾ ಅವರು ಭಾಗವಹಿಸಿ, ನಾವು 20 ವರ್ಷಗಳಿಂದ ಬೇರೆಡೆ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇವೆ. ಈಗ ನಮ್ಮ ಜನರಿಗೆ ಸೇವೆ ಮಾಡೋಣ ಎಂದು ಬಂದಿದ್ದೇವೆ. ಅನ್ನದಾನ ಮಹಾದಾನ. ಜನರಿಗೆ ಏನೇ ಕೊಟ್ಟರೂ ಬೇಡ ಅನ್ನೋದಿಲ್ಲ, ಆದರೆ ಅನ್ನ ಮತ್ತು ನೀರಿನ ದಾನ ಮಾಡುವುದು ಮಹತ್ವದ್ದು. ಪ್ರತಿಯೊಬ್ಬರಿಗೆ ಅನ್ನ ನೀಡಬೇಕೆಂಬ ನಮ್ಮ ಆಸೆ, ದೇವರ ಆಶಯದಂತೆ ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನನ್ನ ಹೆಸರು ಮಂಜುಳಾ ಅಂತೇಳಿ, ನರಸಿಂಹಮೂರ್ತಿಯವರ ಧರ್ಮಪತ್ನಿ. ನಾವು ಇಲ್ಲೇ ಅಂತಲ್ಲ, ಒಂದು ಸುಮಾರು 20 ವರ್ಷದಿಂದ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಿ ಇಲ್ಲಿ ಮಾಡೋಣ, ನಮ್ಮ ಜನ ನಮ್ಮಿದು ಸ್ವಲ್ಪ ಇದರಲ್ಲಿದ್ದಾರೆ, ಅವ್ರಿಗೂ ಬೇಕು, ನೀಡೆಡ್ ಇದೆ ಅವ್ರಿಗೆ ಅಂತ ಬಂದಿದ್ದೀವಿ ಅಷ್ಟೇ. ವಿಶೇಷವಾಗಿ ಅನ್ನದಾನ, ಅನ್ನ ಸಂತರ್ಪಣೆ ಮಾಡೋದಕ್ಕೆ ಏನ್ ಮೇಡಮ್ ರೀಸನ್? ಅಂದ್ರೆ ನಾವು ಬೇರೆ ಯಾವ ದಾನ ಮಾಡಿದ್ರು ಸಾಕು ಅನ್ನೋ ಪದ ಬರಲ್ಲ. ಅದೇ ನಾವು ಅನ್ನದಾನ, ನೀರ್ದಾನ ಕೊಟ್ರೆ ನಮಗೆ ಸಾಕು, ಹೊಟ್ಟೆ ತುಂಬಿದೆ ಅಂತ ಹೇಳ್ತಾರೆ. ಮತ್ತೆ ಅದರಿಂದ ಎಕ್ಸ್ಪೆಕ್ಟೇಷನ್ ಏನು ಮಾಡಲ್ಲ ಅವರು. ಅದಕ್ಕೆ ನಾವು ಅದಕ್ಕೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ. ಮತ್ತೆ ಇನ್ನೊಂದು ಅನ್ನದಾನ ಅಂದರೆ ಮಹಾದಾನ ಅಂತ ಹೇಳ್ತಾರೆ.
ತುಂಬಾ ಹಸ್ಕೊಂಡಿರೋರು ಬರ್ತಾರೆ. ಇಲ್ಲೆಲ್ಲ ಹೋಟೆಲ್ ಫೆಸಿಲಿಟೀಸ್ ಎಲ್ಲ ಇರಲ್ಲ ಎಲ್ಲರಿಗೂ. ಆದ್ರಿಂದ ಇದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಮೇಡಮ್, ಮುಂದಿನ ದಿನಗಳಲ್ಲಿ ತಮಗೆ ಸೇವಾ ಕಾರ್ಯಕ್ರಮಗಳಿಗೆ ಜನರು ನಿಮ್ಮ ಹತ್ರ ಬಂದ್ರೆ ಯಾವ ತರ ದೇವಸ್ಥಾನಗಳಿಗೆ ಇದು ಮಾಡ್ತಾರೆ? ಸೇವಾ ಇದಕ್ಕೆ ಕೇಳ್ಕೊಂಡ್ ಬಂದಾಗ ನಮ್ಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅದ್ರಲ್ಲಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ಕಂಗನಹಳ್ಳಿ ಜಾತ್ರೆಯಲ್ಲಿ ವಿಶೇಷವಾಗಿ ಜನಗಳ ಒಂದು ಅನ್ನ ಸಂತರ್ಪಣೆ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ನಮ್ಗೆ ಇಲ್ಲೇ ಅಂತಲ್ಲ, ಎಲ್ಲಾ ಕಡೆ ಮಾಡಿದಾಗೂ ಮಾಡಿದ್ಮೇಲೆ ತುಂಬಾ ಸಂತೋಷ ಅನ್ಸುತ್ತೆ. ಅದರಿಂದ ನಾವು ಪಟ್ಟಿರೋ ಕಷ್ಟ ಶ್ರಮ ಎಲ್ಲಾನು ನಮ್ಗೆ ಇದಾಗಿ ಮತ್ತೆ ಉತ್ಸಾಹ ಬರುತ್ತೆ. ಮೇಡಮ್, ನೀವು ಸಹ ಬಡತನದಿಂದ ಬಂದಿದ್ದೀರಿ ಅಂತ ಹೇಳಿ ಗೊತ್ತಾಯ್ತು. ನಾವ್ ಯಾವ್ದೇ ಬಡತನದಿಂದ ಬಂದಿಲ್ಲ. ನಮ್ಮಪ್ಪ ಹೇಳ್ಬೇಕಂದ್ರೆ ನಮ್ಗೆ ಹುಟ್ದಾಗಿಂದ ಸಿಟಿ ಲೈಫಲ್ಲೇ ಬೆಳೆಸಿರೋದು. ಬಡತನ ಅಂದ್ರೆ ಗೊತ್ತಿಲ್ಲ ನನಗೆ. ಆಕ್ಚುಲಿ ನಾನು ಇಲ್ಲಿ ಬಂದಾಗಿಂದನೂ ಇವರು ನನಗೆ ಶ್ರೀಮಂತರ ಕುಟುಂಬದಿಂದ ತಂದಿರೋದಂತ ನನಗೂ ಸಹ ಏನು ಕಡಿಮೆ ಮಾಡಿಲ್ಲ, ಅದೇ ಥರನೇ ನೋಡ್ಕೊಂಡಿದ್ದಾರೆ. ಆದ್ರಿಂದ ನನಗೆ ಎರಡೂ ಕಡೆ ಬಡತನದ ಅನುಭವ ಇಲ್ಲ. ಬಟ್ ಬಡವ್ರು ನೋಡಿದಾಗ ಅನಿಸುತ್ತೆ ಅವ್ರಿಗೂ ಏನಾದರೂ ಮಾಡಬೇಕು ಅನಿಸುತ್ತೆ. ಬಟ್ ನಮ್ಮಪ್ಪ ಆ ಥರ ಬೆಳೆಸಿದ್ರು, ಯಾರಾದರೂ ಹಸ್ಕೊಂಬಂದಾಗ ಹಂಗೆ ಕಳಿಸ್ಬಾರ್ದು ಮನೆಯಿಂದ ಅಂತ. ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಮಾಜ ಸೇವೆ ಮೂಲಕ ಈಗ ಪಾದಾರ್ಪಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಒಂದು ವಿಧಾನಸಭೆ ಚುನಾವಣೆಯಲ್ಲಿ MLA ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯಕ್ಕೆ ನಾವು ಆ ಥರ ಏನು ಅನ್ಕೊಂಡಿಲ್ಲ. ನಮ್ ಏನಾದ್ರೂ ದೇವ್ರ ಬುದ್ಧಿ ಕೊಟ್ಟು ಮಾಡ್ಬೋದು, ಏನೋ ಆಶೀರ್ವಾದ ಮಾಡಿದ್ರೆ ಹೋಗಬಹುದು. ಬಟ್ ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇದ್ರೆ ಬಟ್ ನಾವು ಆಗ್ಲೇಬೇಕು ಅಂತ ಏನೂ ಇಲ್ಲ. ನಮಗೆ ದೇವ್ರು ಕೊಟ್ಟಂಗೆ ಒಂದು ಕಂಪನಿ ಇದೆ, ಅದ್ರಲ್ಲಿ ಒಂದು 1000 ಜನ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಅವ್ರಿಗೂ ಎಲ್ಲ ಏನೇನು ಬೇಕೋ ಮಾಡಿದ್ದೀವಿ. ಧನ್ಯವಾದಗಳು ಮೇಡಮ್. ನಿಮ್ಮ ಸೇವಾ ಕಾರ್ಯಗಳು ಮುಂದುವರಿಯಲಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಗೂ ತಲುಪಲಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ನಿಮಗೂ ಸಹ. ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ತೇರಿಗೆ ಬಾಳೆಹಣ್ಣು ಎಸೆದು ಭಕ್ತರೊಂದಿಗೆ ಪರಿಷೆಯಲ್ಲಿ ಭಾಗವಹಿಸಿದ ನರಸಿಂಹಮೂರ್ತಿ ಮತ್ತು ಮಂಜುಳಾ ಅವರು ಭಕ್ತರ ಉತ್ಸಾಹಕ್ಕೆ ಒತ್ತು ನೀಡಿದರು. ಸಮಾರಂಭದಲ್ಲಿ ಮುದ್ದೆ, ಕಾಳು ಸಾರು, ಅನ್ನ ಸಾಂಬಾರ್, ಮಜ್ಜಿಗೆ, ಪಾನಕ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 3 ದಿನಗಳ ಕಾಲ ನಡೆಯುವ ಈ ಅನ್ನದಾಸೋಹ ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿಯವರೆಗೂ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತದೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯ CEO ಆಗಿರುವ ನರಸಿಂಹಮೂರ್ತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾ ಕಾರ್ಯ ಆರಂಭಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಮೂಲತಃ ಕೊತ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಅವರು ಮೀನಾಕ್ಷಿ ಪವರ್ ಸೊಲ್ಯೂಷನ್ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾರೆ. ಈಗಾಗಲೇ ಎಲೆಮರೆಯ ಕಾಯಿಯಂತೆ ಯಾರಿಗೂ ಕಾಣದಂತೆ ಯಾವುದೇ ಪ್ರಚಾರ ಇಲ್ಲದೆ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಅವರು ಬಡವರು, ವಿದ್ಯಾರ್ಥಿಗಳು, ಮಹಿಳೆಯರು, ಕ್ರೀಡಾಪಟುಗಳು ಹಾಗೂ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಲು ಸಂಕಲ್ಪ ಮಾಡಿದ್ದಾರೆ. ಈ ಸೇವಾ ಕಾರ್ಯದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, ನಾರಾಯಣಸ್ವಾಮಿ, ನರಸಿಂಹರಾಜು, ಕೃಷ್ಣ BM, ನರಸಿಂಹಗೌಡ, ನರಸಿಂಹಮೂರ್ತಿ, ನವೀನ್, ಹರಿಕೃಷ್ಣ, ಅಶ್ವಥ್ ರೆಡ್ಡಿ ಹಾಗೂ ಕಂಗಾನಹಳ್ಳಿಯ ನಾರಾಯಣಸ್ವಾಮಿ ಮತ್ತು ಅನೇಕ ಬಂಧು ಮಿತ್ರರು ಭಾಗವಹಿಸಿದರು. ವರದಿ ಗುರುಮಣ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾವು ಇದೇ ತರ ಅನ್ನದಾನ ಕಡೆ ಎಲ್ಲ ಕಡೆನೂ ಮಾಡ್ತಾ ಇದೀವಿ. ಮೊದಲು 10 ವರ್ಷದಿಂದ ನಮ್ಮ ಸಹೋದರರಾದ ಮಂಜುಳಾ ನರಸಿಂಹಮೂರ್ತಿ ಅವರು ಈಗಾಗಲೇ ಎಲ್ಲ ಕಡೆನೂ ಶ್ರೀ ಕ್ಷೇತ್ರ ಆವಡಿ ಕ್ಷೇತ್ರದಲ್ಲಿ ಮತ್ತೆ ಈ ಸುಖದಾಸನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ಕಡೆ ಅನ್ನ ಸಂತರ್ಪಣೆಗಳಲ್ಲಿ ಭಾಗಿಯಾಗಿದ್ದಾರೆ. ಅವರಿಂದ ನಾವು ಇದೇ ತರ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಮೊದಲು ನಮ್ಮ ಯಜಮಾನರು, ನಮ್ಮ ಅಪ್ಪನವರು, ನಮ್ಮ ತಾತನವರು ಪಾನಕ, ಹೆಸರುಬೇಳೆ ನಡೆಸ್ತಾ ಇದ್ರು ಇಲ್ಲಿ ಯಾವಾಗ್ಲೂ. ಅದೇ ತರ ನಾವು ಒಂದು ಅನ್ನದಾನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈ ವರ್ಷ ಏನೋ ಭಗವಂತ ನಮ್ಮ ಅನುಗ್ರಹ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇದೇ ತರ ಜನಗಳಿಗೆ, ಸುಮಾರು 1000 ಜನಗಳಿಗೆ ಅನ್ನದಾನ ಮಾಡೋದಕ್ಕೆ ಮಂಜುಳಾ ನರಸಿಂಹಮೂರ್ತಿ ನಾವೆಲ್ಲ ಸೇರ್ಕೊಂಡು ಈ ತರ ಮಾಡ್ತಾ ಇದ್ದೀವಿ. ಎಷ್ಟು ದಿನ ನಡೆಯುತ್ತೆ ಸರ್ ಅನ್ನದಾನ? ಇದು ಶುಕ್ರವಾರ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಶುಕ್ರವಾರದಿಂದ ಇದೇ ತರ ನಡೀತಾ ಇದೆ. ನಾಳೆನೂ ಇದೇ ತರ ನಡೀತದೆ. ಏನೇನು ಕೊಡ್ತಾ ಇದ್ದೀರಿ ಊಟದಲ್ಲಿ?